ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣೇಶ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ. ಇವತ್ತು ನಾವು ನಿಮಗಾಗಿ ಮೆಂಟಲ್ ಎಬಿಲಿಟಿಯ ಒಂದಷ್ಟು ಹೊಸ ಪ್ರಶ್ನೆಗಳಿಗೆ ಉತ್ತರ ಮತ್ತು ವಿಶ್ಲೇಷಣೆಯನ್ನು ತಂದಿದ್ದೀವಿ. ಬನ್ನಿ ಒಂದೊಂದಾಗಿ ಪ್ರಶ್ನೆಗಳಿಗೆ ಉತ್ತರ ಮತ್ತು ವಿಶ್ಲೇಷಣೆಗಳನ್ನ ನೋಡೋಣ. ಎರಡು ಸಂಖ್ಯೆಗಳ ನಡುವಿನ ಅನುಪಾತ 3:4 ಮತ್ತು ಅವುಗಳ ಮೊತ್ತ 420. ಹಾಗಾದ್ರೆ ಚಿಕ್ಕ ಸಂಖ್ಯೆಯನ್ನು ಹುಡುಕಿ. ಅಥವಾ ratio between two numbers is 3:4 and their sum is 420. Find the smaller number. So ಇಲ್ಲಿ ನಮಗೆ ಬರುವಂತ ಉತ್ತರ ಎಷ್ಟು ಅಂತ ನೋಡೋಣ. The smaller number will be 180. ಹೇಗೆ ಬಂತು ನೋಡೋಣ. Ratio is 3:4, sum is 420. ರೇಷಿಯೋ ಅಥವಾ ಅನುಪಾತ 3:4. ಹಂಗಂದ್ರೆ ಸಂಖ್ಯೆಗಳು ಹೇಗಿರಬಹುದು? 3x is to 4x ಅಥವಾ 3x 4x ಅಂತ ಸಂಖ್ಯೆಗಳಾಗಿರಬಹುದು. ಇವುಗಳ ಮೊತ್ತ ಎಷ್ಟು ಕೊಡ್ತಾ ಇದ್ದಾನೆ? ಮೊತ್ತ ಅಂದ್ರೆ ಏನ್ ಮಾಡಬೇಕು? ಆಡ್ ಮಾಡಬೇಕು. ಎಷ್ಟು ಬಂತು? 420. 7x is equal to 420. x is equal to 420/7 60. ಇಲ್ಲಿ ಬಂದಿದ್ದು x ಬೆಲೆ. ಹಾಗಾಗಿ 3x ಅಂದ್ರೆ 3 × 60 180. 4x ಅಂದ್ರೆ 4 × 60 240. 240 ಮತ್ತು 180 ಕೂಡಿದ್ರೆ ನಮಗ್ ಬಂದಿದ್ದು 420. ಇಲ್ಲಿ ನಾವು ಟ್ಯಾಗ್ ಮಾಡಿ ನೋಡಬಹುದು. ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು? ನಮಗ್ ಬೇಕಾಗಿರುವಂತ ಚಿಕ್ಕ ಸಂಖ್ಯೆ ಇಲ್ಲಿದೆ, ಇದು 180. ಹಾಗಾಗಿ ಸರಿಯಾದ ಉತ್ತರ 180. ಈ ರೀತಿ ಪ್ರಶ್ನೆ ಕೇಳಿ ಮುಂದೆ ಏನೇನೆಲ್ಲ ಕೇಳಬಹುದು ಅಂತ ನಾವು ನೋಡ್ಕೋಬಹುದು. ಏನೇನಿದೆ ನಮ್ಮ ಹತ್ರ ಡೇಟಾ? ನಮ್ಮ ಹತ್ರ ಡೇಟಾ ನೋಡಿ, 180 ಇದೆ, 240 ಇದೆ. ಅವುಗಳ ಅನುಪಾತ 3:4 ಅಂತ ಕೊಟ್ರು, ಮೊತ್ತ ಕೊಟ್ರು 420. ಅವುಗಳ ವ್ಯತ್ಯಾಸ ಎಷ್ಟಿರಬಹುದು ಅಂತಾನು ಕೇಳಬಹುದು. ವ್ಯತ್ಯಾಸ 60 ಆಗಿರುತ್ತೆ ಅಲ್ವಾ? 4x - 3x ಅಂದ್ರೆ x is equal to 60. ಹಂಗಾದ್ರೂ ತಗೊಳ್ಳಿ. 240 - 180 is equal to 60. ಹಾಗಾದ್ರೂ ತಗೊಳ್ಳಿ. ಅದರಿಂದ ಒಂದೇ ಪ್ರಶ್ನೆಗೆ ನಾವೇ ಬೇರೆ ಬೇರೆ ಆಯಾಮದ ಮೂಲಕ ಉತ್ತರಗಳನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನು ಮಾಡಬಹುದು. ಬನ್ನಿ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. Thrice the square of a natural number decreased by 4 times the number is equal to 55. The number is. 3 ಬಾರಿ ನೈಸರ್ಗಿಕ ಅಂತ ಕೊಟ್ಟಿದ್ದಾರೆ. ನೈಸರ್ಗಿಕ ಅನ್ನೋದಕ್ಕಿಂತ ಇದನ್ನ ನಾವು ಸ್ವಾಭಾವಿಕ ಅಂತ ತಗೊಂಡ್ಬಿಡೋದು ಒಳ್ಳೇದು. ಇದು ಪ್ರಶ್ನೆ ಪತ್ರಿಕೆಯಲ್ಲೇ ನೇರವಾಗಿದ್ದಂತ ಪ್ರಶ್ನೆ. 3 ಬಾರಿ ಸ್ವಾಭಾವಿಕ, ಒಂದು ಸ್ವಾಭಾವಿಕ ಸಂಖ್ಯೆಯ ಚೌಕ ಅನ್ನೋದನ್ನು ಅಷ್ಟೇ ನಾವು ಸಾಧಾರಣವಾಗಿ ವರ್ಗ ಅಂತ ಪರಿಗಣಿಸ್ತೀವಿ. ಸ್ನೇಹಿತರೆ, ಈ ತರದ್ದೆಲ್ಲ ಆಗುತ್ತೆ. ಇದಕ್ಕೆ ಪ್ರಾಬ್ಲಮ್ ಏನು ಅಂದ್ರೆ, ಗಣಿತದ ಪದಗಳಿಗೆ ಕನ್ನಡದ ಪದಗಳು ಅನೇಕ ಸಿಗುತ್ತವೆ. ವರ್ಗ ಅಂತಾರೆ, ಚೌಕ ಅಂತಾರೆ, ಒಂದು ನೈಸರ್ಗಿಕ ಸಂಖ್ಯೆ ಅನ್ನೋದಕ್ಕೆ ಬದಲು ಸ್ವಾಭಾವಿಕ ಸಂಖ್ಯೆ ಅಂತಾರೆ. ಈ ರೀತಿಯದ್ದೆಲ್ಲ ಇರುತ್ತೆ. ಹಾಗಾಗಿ ಯಾರಾದ್ರೂ ಆಗ್ಲಿ ವಿಜ್ಞಾನ ಮತ್ತು ಗಣಿತದ ಪ್ರಶ್ನೆಗಳನ್ನ ಪರಿಗಣಿಸುವಾಗ ದಯಮಾಡಿ ಇಂಗ್ಲಿಷ್ ವರ್ಷನ್ನ ಮೇಜರ್ ಆಗಿ ಪರಿಗಣಿಸಿ. ಓಕೆ, ಇಲ್ಲೇನಾಗ್ತದೆ? 3 ಬಾರಿ ಒಂದು ಸ್ವಾಭಾವಿಕ ಸಂಖ್ಯೆಯ ವರ್ಗವು ಅದರ 4 ಪಟ್ಟು ಕಡಿಮೆಯಾಗಿ, ಅದೇ ಸಂಖ್ಯೆಯ 4 ಪಟ್ಟು ಕಡಿಮೆಯಾಗಿ 55ಕ್ಕೆ ಸಮನಾಗಿರುತ್ತದೆ. ಹಾಗಾದ್ರೆ ಅದಕ್ಕೆ ಉತ್ತರ ಎಷ್ಟು? ಇದನ್ನ ನಾವು 2 ರೀತಿಯಿಂದ ಮಾಡೋಣ. ಯಾಕೆಂದ್ರೆ ಇಲ್ಲಿ ಒಂದು ವರ್ಗ ಸಮೀಕರಣ, ಕ್ವಾಡ್ರಾಟಿಕ್ ಈಕ್ವೇಶನ್ ಬರೋದ್ರಿಂದ ಅದನ್ನ ಬಿಡಿಸೋದು ಅವೆಲ್ಲ ಒಂದು ದೊಡ್ಡ ಕೆಲಸ ಆಗುತ್ತೆ. ಅದಕ್ಕೆ ಪರ್ಯಾಯವಾಗಿ ಉತ್ತರದ ಮೂಲಕ ಕಂಡುಕೊಳ್ಳೋದು ಹೇಗೆ ಅಂತ ನೋಡೋಣ. ಇಲ್ಲಿ ಉತ್ತರ ಕೊಟ್ಟಿರೋದು 3, 6, 5 ಅಂತ. ಮೊದಲನೇದಾಗಿ ಇದಕ್ಕೆ ಸರಿಯಾದ ಉತ್ತರ 5 ಅಂತ ಆಗಿದೆ. ಹೇಗ್ ಬಂತು ನೋಡೋಣ. ಈಗ ಮೊದಲನೇದಾಗಿ ಇಲ್ಲಿ ನಾನು ಒಂದು ಸ್ವಾಭಾವಿಕ ಸಂಖ್ಯೆಯ 3ರಷ್ಟು ಅಂದ್ರೆ 3ನ್ನ ಪರಿಗಣಿಸಿದ್ರೆ 3 × 3 ಮೈನಸ್ 4 × 3 ಎಷ್ಟಾಯ್ತು? 9 - 12 -3 ಆಯ್ತು. ಹಾಗಾಗಿ 3 ಸರಿ ಉತ್ತರ ಅಲ್ಲ. 6ನ್ನ ನೋಡೋಣ. 3 × 6
ಮೈನಸ್ 4 ಇಂಟು 6. 3 ಸ್ಕ್ವೇರ್ ತಗೋಬೇಕು. ಮೊದಲನೇದಾಗಿ ಥ್ರೈಸ್ ದಿ ಸ್ಕ್ವೇರ್, 3 ಇಂಟು 3 ಸ್ಕ್ವೇರ್ ಮೈನಸ್ 4 ಇಂಟು 3. 3 ಅಂದ್ರೆ 3 9 27 ಮೈನಸ್ 12 ಎಷ್ಟಾಯ್ತು? 15 ಆಯ್ತು. ನಮಗೆ 55 ಬರಲಿಲ್ಲ. ಎರಡನೇದು 3 ಇಂಟು 6 ಸ್ಕ್ವೇರ್ ಮೈನಸ್ 4 ಇಂಟು 6. 6 36, 36 3 108. 108 ಮೈನಸ್ 24 ಎಷ್ಟಾಗತ್ತೆ? 84 ಆಯ್ತು. 84 ಆಯ್ತು. ಇದು ಸರಿ ಉತ್ತರ ಅಲ್ಲ. ನಮ್ಗೆ 55 ಬಂದ್ರೆ 5 ನೋಡೋಣ. 3 ಇಂಟು 5 ಸ್ಕ್ವೇರ್ ಮೈನಸ್ 4 ಇಂಟು 5. 5 5 25, 25 3 75. 75 ಮೈನಸ್ 20 55. ಹಾಗಾಗಿ ಬೈ ಇನ್ಸ್ಪೆಕ್ಷನ್ ನಮ್ಗೆ ಬಹಳ ಬೇಗ ಆನ್ಸರ್ ಸಿಕ್ಬಿಡುತ್ತೆ. ಸಂತೋಷ. ಇದು ಸಿಕ್ಕಿದ್ರೆ ಇದಕ್ಕೆ ಉತ್ತರ ನಾವು 5 ಅಂತ ಕೊಡಬಹುದು. ಆದ್ರೆ ಇದನ್ನ ಬಿಡಿಸೋ ಬಗೆ ಹೇಗೆ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನಾವು ತಗೊಳ್ಳೋವಂಥ ಸಂಖ್ಯೆ, ಒಂದು ನಿಮಿಷ, ನಾವು ತಗೊಳ್ಳೋವಂಥ ಸಂಖ್ಯೆನ ನಾವೇನ್ ಮಾಡೋಣ, ಎಕ್ಸ್ ಅಂತ ಪರಿಗಣಿಸೋಣ. ಸಂಖ್ಯೆ ಎಕ್ಸ್ ಆಗಿರಲಿ. ಆಗ ಎಕ್ಸ್ ಸ್ಕ್ವೇರ್ 3ರಷ್ಟು ಎಕ್ಸ್ ಸ್ಕ್ವೇರ್, ಅದರಿಂದ 4ರಷ್ಟು ಸಂಖ್ಯೆನ ಕಳಿಬೇಕು. ಉತ್ತರ 55. ಅಥವಾ 3x ಸ್ಕ್ವೇರ್ ಮೈನಸ್ 4x ಮೈನಸ್ 55 ಇಸ್ ಈಕ್ವಲ್ ಟು 0. ಇದೊಂದು ಕ್ವಾಡ್ರಾಟಿಕ್ ಈಕ್ವೇಶನ್. ಈ ಕ್ವಾಡ್ರಾಟಿಕ್ ಈಕ್ವೇಶನ್ನ ನೀವು ಹಲವಾರು ವಿಧಾನಗಳಿಂದ ಬಿಡಿಸಬಹುದು. ಅಂದ್ರೆ ಮೊದಲನೇ ವಿಧಾನ, ಇದನ್ನ ಫ್ಯಾಕ್ಟರೈಸ್ ಮಾಡಬಹುದು. ಇದನ್ನ ಫಾರ್ಮುಲಾಗೆ ಒಳಪಡಿಸಬಹುದು. ಗ್ರಾಫಿಕಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬಹುದು. ಅಥವಾ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಅಂದ್ರೆ ವರ್ಗಪೂರ್ಣಗೊಳಿಸುವಿಕೆ ವಿಧಾನದಿಂದಲಾದರೂ ಸಹ ಮಾಡಬಹುದು. ಅತ್ಯಂತ ಸುಲಭವಾದ ವಿಧಾನ ಅಂತಂದ್ರೆ ಫಾರ್ಮುಲಾ ಮೆಥಡ್, ಮತ್ತು ಅತ್ಯಂತ ಜನಪ್ರಿಯ ವಿಧಾನನೂ ಅದೇ. ಯಾವುದೇ ತರಹದ ಉತ್ತರಗಳಿದ್ರೂ ಫಾರ್ಮುಲಾ ಮೆಥಡ್ ಅಲ್ಲಿ ಈಚೆ ಬರುತ್ತೆ. ಹಾಗಾಗಿ ಫಾರ್ಮುಲಾ ಮೆಥಡ್ ನ ನೀವು ಯೂಸ್ ಮಾಡಿಕೊಂಡು ಈ ಒಂದು ಲೆಕ್ಕವನ್ನ ಪೂರ್ಣ ಮಾಡಬಹುದು. ಹಾಗಾದ್ರೆ ಯಾವ ಫಾರ್ಮುಲಾ ಬಳಸಬೇಕು? ಎಕ್ಸ್ ಇಸ್ ಈಕ್ವಲ್ ಟು, ಈ ಫಾರ್ಮುಲಾ ಬಳಸಬೇಕು, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a. ಬೆಲೆಗಳನ್ನ ಆದೇಶ ಮಾಡಿ. ಬೆಲೆಗಳು ಅಂದ್ರೆ ಯಾವ್ದಿಲ್ಲಿ? ಇಲ್ಲಿ ತೋರಿಸ್ತೀನಿ. ಬೆಲೆಗಳು ಅಂದ್ರೆ ಯಾವ್ದನ್ನು ತಗೋಬೇಕು? ಈಗ ಇಲ್ಲಿರುವಂತಹ ಈ ಸಮೀಕರಣವನ್ನ ನೀವು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಇದಕ್ಕೆ ಹೋಲಿಕೆ ಮಾಡಿಕೊಂಡಾಗ ನಮಗೆ ಎ ಜಾಗದಲ್ಲಿ 3 ಕಾಣಿಸ್ಕೊಳ್ಳುತ್ತೆ, ಬಿ ಜಾಗದಲ್ಲಿ -4 ಮತ್ತು ಸಿ ಜಾಗದಲ್ಲಿ -55. ಈ 3 ಬೆಲೆಗಳನ್ನ ಇದಕ್ಕೆ ಆದೇಶ ಮಾಡಿ ನಂತರ ಎಕ್ಸ್ ಬೆಲೆ ಕಂಡುಹಿಡ್ಕೊಳ್ಳಿ. ಆಗ ನಿಮಗೆ ಎಕ್ಸ್ ಬೆಲೆ ಪಾಸಿಟಿವ್ ಆಗಿರೋದು ತಗೋಬೇಕು. ಯಾಕೆ ಪಾಸಿಟಿವ್ ಆಗಿರೋದು ತಗೋಬೇಕು ಅಂದ್ರೆ ಇಲ್ಲಿ ಪ್ರಶ್ನೆ ನೈಸರ್ಗಿಕ ಸಂಖ್ಯೆಯದ್ದಾಗಿದೆ. ನೈಸರ್ಗಿಕ ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಎಣಿಸುವಂತಹ ಸಂಖ್ಯೆಗಳು, ಕೈಯಲ್ಲಿ ಎಣಿಸುವಂಥದ್ದು 1 2 3 4 5 ಅನ್ನೋದು. ಸ್ವಾಭಾವಿಕ ಸಂಖ್ಯೆಗಳು ಋಣಾತ್ಮಕವಾಗಿರಲ್ಲ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಇದಕ್ಕೆ ಉತ್ತರ ಹುಡುಕಿದ್ರೆ ನಮಗೆ ಈ ಒಂದು 2 ವಿಧಾನಗಳಲ್ಲೂ ಸಹ ಲೆಕ್ಕವನ್ನ ಪೂರ್ಣ ಮಾಡಬಹುದು. ಮುಂದಿನ ಪ್ರಶ್ನೆ ತಗೊಳ್ಳೋಣ. ಆಯತದ ಉದ್ದ ಮತ್ತು ಅಗಲದ ವ್ಯತ್ಯಾಸವು 23 ಮೀಟರ್. ಆಯತದ ಉದ್ದ ಮತ್ತು ಅಗಲದ ವ್ಯತ್ಯಾಸವು 23 ಮೀಟರ್. ಇದರ ಪರಿಧಿ ಎಷ್ಟು? 206 ಮೀಟರ್ ಆಗಿದ್ದರೆ ಇದರ ವಿಸ್ತೀರ್ಣ ಎಷ್ಟು? The difference between the length and the breadth of a rectangle is 23 meter. If its perimeter is 206, then its area is. ಸರಿಯಾದ ಉತ್ತರ 2206
2520. ಹಾಗಾದ್ರೆ ಇದನ್ನ ಲೆಕ್ಕವನ್ನ ಮಾಡೋದು ಹೇಗೆ? ಆಯತದ ಉದ್ದ ಮತ್ತು ಅಗಲದ ವ್ಯತ್ಯಾಸ. ಉದ್ದ x ತಗೊಳ್ಳಿ, ಅಗಲ y ತಗೊಂಡ್ರೆ x ಮೈನಸ್ ವೈ ಇಸ್ ಈಕ್ವಲ್ ಟು 23. ಪರಿಧಿ ಅಥವಾ ಸುತ್ತಳತೆ ಅಥವಾ ಪೆರಿಮೀಟರ್ p ಇಸ್ ಈಕ್ವಲ್ ಟು 2x ಪ್ಲಸ್ 2y ಅಥವಾ 2 ಟೈಮ್ಸ್ x ಪ್ಲಸ್ ವೈ. ಎಷ್ಟು ಕೊಟ್ಟಿದ್ದಾರೆ? 206 ಇಸ್ ಈಕ್ವಲ್ ಟು 2 ಟೈಮ್ಸ್ x ಪ್ಲಸ್ ವೈ ಆರ್ x ಪ್ಲಸ್ ವೈ ಇಸ್ ಈಕ್ವಲ್ ಟು 206/2 ಅಂದ್ರೆ ಎಷ್ಟಾಯಿತು? 103. ಈಗ ನಮ್ಮ ಹತ್ರ ಎರಡು ಸಮೀಕರಣಗಳಿವೆ. ರೇಖಾತ್ಮಕ ಸಮೀಕರಣಗಳ ಜೋಡಿ ನಮ್ಮ ಹತ್ರ ಇದೆ. ಯಾವ್ಯಾವುದು? x ಮೈನಸ್ ವೈ ಇಸ್ ಈಕ್ವಲ್ ಟು 23, x ಪ್ಲಸ್ ವೈ ಇಸ್ ಈಕ್ವಲ್ ಟು 103. ಅಂದ್ರೆ x ಮೈನಸ್ ವೈ ಇಸ್ ಈಕ್ವಲ್ ಟು 23, x ಪ್ಲಸ್ ವೈ ಇಸ್ ಈಕ್ವಲ್ ಟು 103. ಈ ಎರಡನ್ನು ನೀವು ಕೂಡಿದ್ದಾದ್ರೆ ಇವೆರಡು ಹೋಯ್ತು. 2x ಇಸ್ ಈಕ್ವಲ್ ಟು 126, x ಇಸ್ ಈಕ್ವಲ್ ಟು 126/2 ಎಷ್ಟಾಯ್ತು? 63. ಇದು x ಬೆಲೆ ಸಿಕ್ಕಿದ್ದು ನಮ್ಗೆ. ನಮ್ಗಿನ್ನು y ಬೆಲೆ ಬೇಕಾಗಿದೆ. y ಬೆಲೆ ಇಲ್ಲೇ ಕಂಡಿಡ್ಕೊಂಡ್ಬಿಡ್ಬೋದು. y ಬೆಲೆ ಎಷ್ಟಾಗತ್ತೆ? x ಮೈನಸ್ 23, 63 ಮೈನಸ್ 23 ಎಷ್ಟು? 40. ಹಾಗಾದ್ರೆ ಏರಿಯಾ ಕಂಡುಹಿಡಿಯೋದು ಹೇಗೆ? ಏರಿಯಾ ಇಸ್ ಈಕ್ವಲ್ ಟು x ಇಂಟು ವೈ. x ಇಂಟು ವೈ ಅಂದ್ರೆ 63 ಇಂಟು 40. 4 3 12 2 1 25, ಆಮೇಲೆ 1 0. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ 2520. ಈಗ ನಮ್ಮ ಕಣ್ಣು ಮುಂದೆ ಈ ಉತ್ತರ ಕಾಣಿಸ್ತಾ ಇದೆ. ಇಲ್ಲೂ ಅಷ್ಟೇ ಉದ್ದ ಅಗಲಗಳನ್ನ ನೀವು x y ಅಂತ ತಗೊಂಡು x ಮೈನಸ್ ವೈ ಇಸ್ ಈಕ್ವಲ್ ಟು 23, x ಪ್ಲಸ್ ವೈ ಇಸ್ ಈಕ್ವಲ್ ಟು 103 ಅಂತ ತಗೊಂಡು ನೀವು ಮನಸ್ಸಿನಲ್ಲೇ ಒಂದಷ್ಟು ಲೆಕ್ಕಾಚಾರಗಳನ್ನ ಮಾಡಬಹುದು. ಮುಂದಿನ ಪ್ರಶ್ನೆ ನೋಡೋಣ. 6x ಮೈನಸ್ 3y ಇಸ್ ಈಕ್ವಲ್ ಟು 12 ಆದರೆ 2x ಮೈನಸ್ ವೈ ಇಸ್ ಈಕ್ವಲ್ ಟು ಎಷ್ಟು? What is the value of 2x minus y if 6x minus 3y is equal to 12? ಅಂದ್ರೆ 6x minus 3y is equal to 12. ಇಲ್ಲಿ ನೋಡ್ತಾನೆ ನಮಗೆ 6 3 12. ಈ ಮೂರಕ್ಕೂ ಇರೋ ಅಂತ ಮಾಸ ಎಷ್ಟು? 3. ಅಂದ್ರೆ ಮೂರು ಸಂಖ್ಯೆಗಳು 3ರಿಂದ ಭಾಗವಾಗತ್ತೆ. 6x/3 ಮೈನಸ್ 3y/3 is equal to 12/3. ಇದೇನಾಯ್ತು? 2x ಮೈನಸ್ ವೈ ಇಸ್ ಈಕ್ವಲ್ ಟು 4. ಹಾಗಾಗಿ 2x ಮೈನಸ್ ವೈ ಬೆಲೆ ಎಷ್ಟಾಗತ್ತೆ? 2x ಮೈನಸ್ ವೈ ಇಸ್ ಈಕ್ವಲ್ ಟು 4. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಒಂದು ತರಗತಿಯಲ್ಲಿ 7 ವಿದ್ಯಾರ್ಥಿಗಳು ABCDEFG ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಮೂವರು ABCಗಳ ಅಂಕಗಳ ಸರಾಸರಿ 80. ಕಡಿಮೆ ಅಂಕ ಗಳಿಸಿದ ಕೆಳಗಿನ ಮೂವರು EFG ಇವರುಗಳ ಸರಾಸರಿ 40. ಹಾಗಾದ್ರೆ ಜೊತೆಗೆ ಡಿ ಗಳಿಸಿದ ಅಂಕಗಳು 60. ಹಾಗಾದ್ರೆ ತರಗತಿಯ ಸರಾಸರಿ ಸ್ಕೋರ್ ಎಷ್ಟು? There are 7 students in a class ABCDEFG. In an exam, the average marks of the top 3 scorers ABC is 80 and average marks of the bottom 3 scorers EFG is 40 and D has scored 60. What is the average score of the class? Average score ಎಷ್ಟು ಅಲ್ವಾ? ಇದಕ್ಕೆ ಒಂದು ಉತ್ತರ ಇದೆ. ಇಲ್ಲಿ ಸರಿಯಾದ ಉತ್ತರ 60. ಹೇಗೆ ಬಂತು ಅಂತ ನೋಡೋಣ. ABCಯ ಆವರೇಜ್ ಎಷ್ಟು? A ಪ್ಲಸ್ B ಪ್ಲಸ್ C ಡಿವೈಡೆಡ್ ಬೈ 3 ಅನ್ನೋದು ಆವರೇಜು. ಇದೆಷ್ಟು ಕೊಟ್ಟಿದ್ದಾರೆ? 80 ಕೊಟ್ಟಿದ್ದಾರೆ. ಇಸ್ ಈಕ್ವಲ್ ಟು 80 ಅಂದ್ರೆ A ಪ್ಲಸ್ B ಪ್ಲಸ್ C ಎಷ್ಟಾಯ್ತು? 80 ಇಂಟು 3 240 ಆಯ್ತು. ಹಾಗೇನೆ EFG
ಇ ಪ್ಲಸ್ ಎಫ್ ಪ್ಲಸ್ ಜಿ ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 40 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇ ಪ್ಲಸ್ ಎಫ್ ಪ್ಲಸ್ ಜಿ 40 ಇಂಟು 3 120 ಆಯಿತು. ಈಗ ತರಗತಿಯ ಸರಾಸರಿ ಅಂದರೆ ಕ್ಲಾಸ್ ಆವರೇಜ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಪ್ಲಸ್ ಎಫ್ ಪ್ಲಸ್ ಜಿ ಹೋಲ್ ಡಿವೈಡೆಡ್ ಬೈ 7 ತಗೋಬೇಕು. ಅಂದಮೇಲೆ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟು? 240. ಡಿ ಇ ಎಫ್ ಜಿ ಎಷ್ಟು? 120. ಡಿ ಎಷ್ಟು? 60 ಕೊಟ್ಟಿದ್ದಾರೆ. ಡಿ 60. ಡಿ ಹ್ಯಾಸ್ ಸ್ಕೋರ್ಡ್ 60. ಇವೆಲ್ಲದರ ಮೊತ್ತವನ್ನ 7ರಿಂದ ಭಾಗಿಸ್ಬೇಕು. 300 420. 420 ಡಿವೈಡೆಡ್ ಬೈ 7 ಈಸ್ 60. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ 60. ಇಲ್ಲಿ ಏನ್ ಮಾಡ್ತಾರೆ ನಮ್ಮ ಸ್ಟೂಡೆಂಟ್ಸ್? ಪ್ಯಾನಿಕ್ ಆಗ್ಬಿಡ್ತಾರೆ. ಎ ಬಿ ಸಿ ಏನು ಕೊಟ್ಟಿದ್ದಾರೆ, ಡಿ ಇ ಎಫ್ ಜಿ ಇನ್ನೇನೋ ಕೊಟ್ಟಿದ್ದಾರೆ, ಹೇಗೆ ಕಂಡುಹಿಡಿಯೋದು ಅಂತ. ಇಲ್ಲಿ ಮೊತ್ತ ತಗೊಂಡು ಎ ಬಿ ಸಿ ಯ ಮೊತ್ತ ನಮಗೆ ಇಂಪಾರ್ಟೆಂಟ್. ಎ ಬಿ ಸಿ ಎಷ್ಟೆಷ್ಟು ತಗೊಂಡಿದ್ದಾರೆ ಅನ್ನೋದು ಬೇಕಾಗಿಲ್ಲ, ಅವೆಲ್ಲದರ ಮೊತ್ತ ನಮಗೆ ಮುಖ್ಯ ಆಗತ್ತೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. 25 ಡಿವೈಡೆಡ್ ಬೈ 5 ಪ್ಲಸ್ 3 ಇಂಟು 2 ಈಸ್ ಈಕ್ವಲ್ ಟು. ಇದೇನಿದು ಇಷ್ಟು ಸುಲಭವಾದ ಪ್ರಶ್ನೆ ಕೊಟ್ಬಿಟ್ರಲ್ಲ ನಮ್ಗೆ. 8 16 ಅಲ್ವಾ ಉತ್ತರ ಅಂತ ನೀವು ಉತ್ತರ ಹಾಕಿದ್ರೆ 16 ತಪ್ಪು ಉತ್ತರ ಆಗುತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಎಷ್ಟು ನೋಡಿ? 25/5 ಪ್ಲಸ್ 3 ಇಂಟು 2. ಪ್ರಶ್ನೆ ಏನು ಅಂದ್ರೆ 3 2 6 6 ಪ್ಲಸ್ 5 11. ಅಥವಾ ಇದು 5ಅನ್ನೇ ತಗೊಳ್ಳೋಣ. ಓಕೆ ಇರ್ಲಿ. ಯಾವುದನ್ನ ಮೊದಲು ಮಾಡಬೇಕು? ಈಗ ಭಾಗಾಕಾರ, ಗುಣಾಕಾರ, ಸಂಕಲನ, ವ್ಯವಕಲನ ಎಲ್ಲ ಒಟ್ಟಿಗೆ ಬಂದಾಗ ಯಾವ ಆಪರೇಷನ್ ಫಸ್ಟ್ ಮಾಡಬೇಕು ಅನ್ನೋದನ್ನ ಈ ಬಾಡ್ಮಾಸ್ ರೂಲ್ ಹೇಳುತ್ತೆ. ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಅಂತ ಅರ್ಥ. ಹಾಗಾದ್ರೆ ಬ್ರಾಕೆಟ್ ಆಫ್ ಈ ಲೆಕ್ಕದಲ್ಲಿ ಇಲ್ಲ. DMAS ಇದೆ. ಫಸ್ಟ್ ಡಿವಿಷನ್ ಮಾಡಬೇಕು. ಇದು ಫಸ್ಟ್ ಕೆಲಸ. 25 5/5 5 ಪ್ಲಸ್ 3 ಇಂಟು 2 ಡಿವಿಷನ್ ಆಯಿತು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಇದ್ರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಂದಮೇಲೆ 5 ಪ್ಲಸ್ ಇದನ್ನ ಹಾಗೆ ಉಳಿಸಿ 3 2 6. ನೆಕ್ಸ್ಟ್ ಅಡಿಷನ್ ಮಾಡಬೇಕು. ನೆಕ್ಸ್ಟ್ ಸಬ್ಟ್ರಾಕ್ಷನ್ ಮಾಡಬೇಕು. ಹಾಗಾಗಿ ಇದಕ್ಕೆ ಉತ್ತರ 11. ಇಲ್ಲಿ ನಮ್ಮ ಉತ್ತರದಲ್ಲಿ 11ನ್ನ ನಾವು ಮಾರ್ಕ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಪ್ರಶ್ನೆಯನ್ನ ಸ್ವಲ್ಪ ಕೇರ್ಫುಲ್ ಆಗಿ ತಗೊಳ್ಳಿ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಮತ್ತು ಅನೇಕ ಪರೀಕ್ಷಾರ್ಥಿಗಳು ತಪ್ಪು ಮಾಡುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಬಾಡ್ಮಾಸ್ ಅನ್ನೋದನ್ನ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಳ್ಳಿ. ಅದರ ಪ್ರಕಾರ ನೀವು ಲೆಕ್ಕವನ್ನ ಅದರ ಅನುಸಾರವಾಗಿ ಮಾಡಿ. ಮುಂದಿನ ಪ್ರಶ್ನೆ. 2 numbers are in the ratio 2:3. If their LCM is 48, what is the sum of the numbers? 2 ಸಂಖ್ಯೆಗಳು 2:3 ಅನುಪಾತದಲ್ಲಿದೆ ಮತ್ತು ಅವುಗಳ ಲಸಾ 48 ಆಗಿದೆ. ಅವುಗಳ ಮೊತ್ತವೇನು? ಇದಕ್ಕೆ ಸರಿಯಾದ ಉತ್ತರ 40 ಅಂತ ಇದೆ. ಹೇಗೆ ಬಂತು ಅಂತ ನೋಡೋಣ. 2 ಸಂಖ್ಯೆಗಳು ಅವುಗಳು 2:3 ಅನುಪಾತದಲ್ಲಿದೆ. ಅಂದಮೇಲೆ ಆ ಸಂಖ್ಯೆಗಳನ್ನ ನಾವು 2x and 3x ಅಂತ ಪರಿಗಣಿಸೋಣ. ಇವುಗಳ LCM ಕೊಟ್ಟಿದ್ದಾರೆ. LCM ಅಂದ್ರೆ L ಅಂತ ಪರಿಗಣಿಸೋಣ. ಅದು 48. ಹಾಗೆ ಇವುಗಳ ಮಸಾ HCF ಎಷ್ಟಾಗತ್ತೆ? 2ಕ್ಕೂ ಕಾಮನ್ ಆಗಿರೋದು x. ಈಗ ಒಂದು ರಿಲೇಶನ್ಶಿಪ್ ಇದೆ. ಅಂದ್ರೆ 2 ಸಂಖ್ಯೆಗಳು A ಇಂಟು B ಆದ್ರೆ ಅವುಗಳ ಲಾಸಾ ಮತ್ತು ಅವುಗಳ ಗುಣಲಬ್ಧಕ್ಕೆ ಆ 2 ಸಂಖ್ಯೆಗಳ ಗುಣಲಬ್ಧ ಸಮ ಅಂತ. ಅಂದ್ರೆ 2x ಇಂಟು 3x ಇಸ್ ಈಕ್ವಲ್ ಟು 48 ಇಂಟು x. 1x ನ ಕ್ಯಾನ್ಸಲ್ ಮಾಡ್ಬೋದು, ಯಾಕೆಂದ್ರೆ ನಮಗೆ ಗೊತ್ತು x 0 ತಗೊಳ್ಳಲ್ಲ ಅಂತ. ಹಾಗಾಗಿ
6x ಇಸ್ ಈಕ್ವಲ್ ಟು 48, x ಇಸ್ ಈಕ್ವಲ್ ಟು 48/6 8. ಅಂದಮೇಲೆ ನಾವು ಪರಿಗಣಿಸಿದ ಸಂಖ್ಯೆಗಳು ನಂಬರ್ಸ್ ಏನು? 2 × 8 16, 3 × 8 24 ಮತ್ತೊಂದು. ಇವುಗಳ ಮೊತ್ತ ಎಷ್ಟು ಬರುತ್ತೆ? 40 ಬಂತು. ಈ ರಿಲೇಶನ್ಶಿಪ್ ನ ನೀವು ಜ್ಞಾಪಕ ಇಟ್ಕೋಬೇಕು. A × B ಇಸ್ ಈಕ್ವಲ್ ಟು L × H. ಬನ್ನಿ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಸರಿಯಾದ ಉತ್ತರ ಇಲ್ಲಿ ಪ್ರಶ್ನೆಗೆ ನಾವು ನೇರವಾಗಿ ಎ ಪರ್ಸನ್ಸ್ ಪ್ರೆಸೆಂಟ್ ಏಜ್ ಈಸ್ 2/5 of the age of his mother. After 8 years, he will be 1/2 of the age of his mother. How old is the mother at present? ಒಬ್ಬ ವ್ಯಕ್ತಿಯ ಪ್ರಸ್ತುತ ವಯಸ್ಸು ಅವನ ತಾಯಿಯ ವಯಸ್ಸಿನ 5/2. 5/2 2/5 2/5 ಅಂತ. 8 ವರ್ಷಗಳ ನಂತರ ಅವನ ತಾಯಿಯ ಅರ್ಧ ವಯಸ್ಸಿನವನಾಗುತ್ತಾನೆ. ಹಾಗಾದರೆ ತಾಯಿಯ ಪ್ರಸ್ತುತ ವಯಸ್ಸು ಎಷ್ಟು? ಇಲ್ಲೂ ಅಷ್ಟೇ ನೀವು ಇನ್ಸ್ಪೆಕ್ಷನ್ ಮೆಥಡ್ ಅಲ್ಲೂ ಮಾಡಬಹುದು. ಇನ್ಸ್ಪೆಕ್ಷನ್ ಮೆಥಡ್ ಮಾಡಬಹುದು ಮತ್ತು ಲಾಜಿಕಲ್ ಮೆಥಡ್ ಮಾಡಬಹುದು. ಲಾಜಿಕಲ್ ಮೆಥಡ್ ಏನು ಅಂತ ನೋಡೋಣ. ಮತ್ತು ಇದಕ್ಕೆ ಸರಿಯಾದ ಉತ್ತರ 40 ವರ್ಷಗಳು. ಹೇಗೆ ಬಂತು 40 ವರ್ಷಗಳು ನೋಡೋಣ. ಮೊದಲು ಏನ್ ಹೇಳ್ತಾರೆ? ಪರ್ಸನ್ ಒಬ್ಬ ಸನ್, ಇವನ ವಯಸ್ಸು 2/5 of his ಮದರ್. ಇದು ಫಸ್ಟ್ ಕೇಸ್. ಸೆಕೆಂಡ್ ಕೇಸಲ್ಲಿ 8 ವರ್ಷಗಳ ನಂತರ, 8 ವರ್ಷಗಳ ನಂತರ ಸನ್ ಎಷ್ಟಾಗ್ತಾನೆ? S + 8 ಆಗ್ತಾನೆ. ಮದರ್ ಎಷ್ಟಾಗ್ತಾರೆ? M + 8 ಆಗ್ತಾರೆ. ಆಗ ಅವರುಗಳ ರಿಲೇಶನ್ಶಿಪ್ ಹೇಗಿತ್ತು? ಅರ್ಧ ಆಯಿತು ಅಂತ. ನೀವಿಲ್ಲಿ ಓರೆ ಗುಣಾಕಾರ ಮಾಡಿಕೊಂಡ್ರೆ 2s + 16 is equal to m + 8. ಈ ಒಂದು ಸಮೀಕರಣವನ್ನ ಓರೆ ಗುಣಾಕಾರ ಮಾಡಿಕೊಂಡ್ರೆ 5s is equal to 2m ಅಥವಾ 5s - 2m is equal to 0. ಇಲ್ಲೂ ನಾವೇನ್ ಮಾಡಬಹುದು? m - 2s is equal to 8. m - 2s ಅವರು ತಗೊಳ್ಳಿ, ಅಥವಾ s - m ಅಲ್ಲೇ ನಾವು ಬರೆಯೋಣ. s - m ಅಂದ್ರೆ 2s - m is equal to -8. ಈಗ ಈ ಎರಡು ಸಮೀಕರಣಗಳು ರೇಖಾಗತ ಜೋಡಿ ಸಮೀಕರಣಗಳಾದವು. ಇಲ್ಲಿ 2m ಇದೆ, ಇಲ್ಲಿ m ಇದೆ. ಇದನ್ನು 2m ಮಾಡಬೇಕು ಅಂತಂದ್ರೆ ಇದನ್ನ 2ರಿಂದ ಗುಣಿಸ್ಕೊಳ್ಳೋಣ. ಆಗ 4s - 2m is equal to -16. ಈಗ ಈ ಎರಡು ಸಮೀಕರಣಗಳನ್ನ ಒಟ್ಟಿಗೆ ಬರೆದಾಗ ನಮಗೆ ಏನ್ ಸಿಗುತ್ತೆ ನೋಡಿ. 5s - 2m is equal to 0. 4s - 2m is equal to -16. ಎರಡನ್ನು ಕಳೆಯೋಣ. ಕಳೆದಾಗ 2m - 2m ಕ್ಯಾನ್ಸಲ್ ಆಯಿತು. 5 - 4 1s is equal to 16. ಅಂದ್ರೆ ಅರ್ಥ ಎಸ್ ಮಗನ ವಯಸ್ಸು, ಈಗಿನ ವಯಸ್ಸು 16. ತಾಯಿಯ ಈಗಿನ ವಯಸ್ಸು ಎಷ್ಟಾಗತ್ತೆ? s is equal to 2/5m. s ಅಂದ್ರೆ 16 is equal to 2/5m. m is equal to 16 × 5 divided by 2. 8 40. ತಾಯಿಯ ಈಗಿನ ವಯಸ್ಸು 40 ವರ್ಷಗಳು. ಸ್ನೇಹಿತರೆ, ಇದಿಷ್ಟು ನಾನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ಕೋಬೇಕು ಅಂತ ತಂದಂತ ಲೆಕ್ಕಗಳು. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದಷ್ಟು ಹೊಸ ವಿಚಾರಗಳನ್ನ ಚರ್ಚೆಗೆ ತಗೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.